ಇವತ್ತು ನಮ್ಮ ದೇಶದ ನರೇಂದ್ರ ಮೋದಿಜಿ ನೇತೃತ್ವದ NDA ಸರ್ಕಾರ ಮೂರನೇ ಬಾರಿಯ ಮೊದಲನೇ ಬಜೆಟನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಮತ್ತು ನಮ್ಮ ಹಣಕಾಸು ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಮಧ್ಯಮ ವರ್ಗದವರಿಗೆ ವಿಶೇಷವಾಗಿ 12 ಲಕ್ಷದವರೆಗೆ ಟ್ಯಾಕ್ಸ್ ಕಟ್ಟೋಂಗಿಲ್ಲ. ಇದನ್ನು ಕೊಟ್ಟಿದ್ದಕ್ಕೆ ಮತ್ತು ರೈತರಿಗೆ ವಿಶೇಷವಾಗಿ ರೈತರಿಗೆ ಬಹುಶಃ ರಕ್ಷಣಾ ಖಾತೆಯನ್ನು ಬಿಟ್ಟರೆ ಗ್ರಾಮೀಣ ಅಭಿವೃದ್ಧಿಗೆ ರೈತರಿಗೆ 2,66,000 ಕೋಟಿ ಹಣವನ್ನು ತೆಗೆದಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ, ನಮ್ಮ ದೇಶದ ವೈದ್ಯಕೀಯ ಕ್ಷೇತ್ರಕ್ಕೆ ವಿಶೇಷವಾಗಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಡೇ ಸೆಂಟರನ್ನು ಓಪನ್ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಯೋಚನೆಯನ್ನು ಮಾಡಿದೆ ಬಜೆಟಲ್ಲಿ. ಇದರಿಂದ ಸಾಕಷ್ಟು ಜನರಿಗೆ, ಗ್ರಾಮೀಣ ಜನರಿಗೆ, ಈವನ್ ಅರ್ಬನ್ ಜನರಿಗೂ ಕೂಡ ಇದರಿಂದ ಸಾಕಷ್ಟು ಲಾಭ ಆಗತ್ತೆ. ಕೃಷಿಕರನ್ನು ಹೆಚ್ಚು ಸಂತೋಷಪಡಿಸಿರ್ತಕ್ಕಂಥ ಈ ಬಜೆಟ್ ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆಯನ್ನು ಮಾಡೋದಕ್ಕೋಸ್ಕರವಾಗಿ ಸಹಕಾರಿ ಸಂಘಗಳನ್ನು ಮತ್ತು ರಾಜ್ಯ ಸರ್ಕಾರಗಳನ್ನು ಕಾನ್ಫರೆನ್ಸಿಗೆ ತೆಗೆದುಕೊಂಡು ಯಾವುದೇ ವಿಷಯದಲ್ಲಿ, ಉದಾಹರಣೆಗೆ ಬೇಳೆಕಾಳು ಇರ್ಬೋದು ಮತ್ತು ಎಣ್ಣೆಕಾಳುಗಳಿರ್ಬೋದು ಮತ್ತು ಹತ್ತಿ, ವಿಶೇಷವಾಗಿ ಕಾಟನ್, ಇದರಲ್ಲಿ ಸ್ವಾವಲಂಬಿ ಆಗಬೇಕು ಭಾರತ ಅನ್ನುವಂಥದ್ರ ಕಡೆ ನಮ್ಮ ಈ ಒಂದು ಬಜೆಟ್ ಹೊತ್ತು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹೇಗೆ ಗ್ರಾಮೀಣಾಭಿವೃದ್ಧಿಗೆ ರೈತರಿಗೆ ವಿಶೇಷ ಹೊತ್ತು ಕೊಟ್ಟಿದೆಯೋ ಅದೇ ರೀತಿ ನಗರಾಭಿವೃದ್ಧಿಗೂ ಕೂಡ 1,00,000 ಕೋಟಿ ರೂಪಾಯಿಯನ್ನು ತೆಗೆದಿಟ್ಟಿದೆ. ಒಟ್ಟು ಓವರಾಲ್ ದೇಶದ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ 11 ಲಕ್ಷ ಕೋಟಿ ರೂಪಾಯಿಯನ್ನು ಇದರಲ್ಲಿ ತೆಗೆದಿಟ್ಟಿದೆ. ವಿಶೇಷವಾಗಿ ಬೀದಿ ವ್ಯಾಪಾರಿಗಳು ಯಾರು ಅವತ್ತೇ ಸಾಲ ತೆಗೆದುಕೊಂಡು ಸಾಯಂಕಾಲ ಪೇ ಮಾಡ್ತಾರೆ, 10,000 ರೂಪಾಯಿಯಿಂದ ಹಿಡ್ಕೊಂಡು 30,000 ರೂಪಾಯಿವರೆಗೆ ಸಾಲವನ್ನು ತೆಗೆದುಕೊಳ್ಬೋದು. ಈ ಬ್ರ್ಯಾಕೆಟನ್ನು ದೊಡ್ಡದು ಮಾಡಿದ್ದಾರೆ. ಇದರಿಂದ ನಮ್ಮ ದೇಶದ ಬೀದಿ ವ್ಯಾಪಾರಿಗಳಿಗೆ ಹೆಚ್ಚು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಬಜೆಟ್ಟು ಇದಾಗಿದೆ. ರೈತರು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಆಧಾರದ ಮೇಲೆಯೂ ಕೂಡ ಸಾಲವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. SC/ST ಮಹಿಳೆಯರಿಗೆ, ವಿಶೇಷವಾಗಿ SC/ST 5,000 ಮಹಿಳೆಯರಿಗೆ ಒಂದು ಹೊಸ ಯೋಜನೆಯನ್ನು ರೂಪಿಸಬೇಕು. ಉದಾಹರಣೆಗೆ ಇಂಡಸ್ಟ್ರಿ ಓಪನ್ ಮಾಡತಕ್ಕಂಥದ್ದಿರಬಹುದು. ಈ ಥರ ವಿಶೇಷವಾಗಿ SC/ST ಮಹಿಳೆಯರಿಗೆ 5 ಲಕ್ಷ ಮಹಿಳೆಯರಿಗೆ ಹೊಸ ಯೋಜನೆಯನ್ನು ರೂಪಿಸಬೇಕು ಅಂತೇಳಿ ಬಜೆಟಲ್ಲಿ ಯೋಚನೆಯನ್ನು ಮಾಡಿದೆ. SC/ST ಇಂಡಸ್ಟ್ರೀಸ್ ನಮ್ಮ ದೇಶದಲ್ಲಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SC/ST ಉದ್ಯಮಿಗಳಿಗೆ 2 ಕೋಟಿ ರೂಪಾಯಿವರೆಗೆ ಸಾಲವನ್ನು ಕೊಡ್ತಕ್ಕಂಥ ವಿಷಯವನ್ನು ಬಜೆಟಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ನಮ್ಮ ದೇಶದಲ್ಲಿ ರಿನೋವೇಷನ್ಗೋಸ್ಕರವಾಗಿ ಹೆಚ್ಚು ಹೊತ್ತನ್ನು ಕೊಟ್ಟಿರ್ತಕ್ಕಂಥ ರಿನೋವೇಷನ್ ಇನಿಸಿಯೇಷನ್, ಇದಕ್ಕೆ 20,000 ಕೋಟಿ ರೂಪಾಯಿ. ಬಹುಶಃ ಇಷ್ಟು ಅಮೌಂಟನ್ನು ಈ ಹಿಂದೆ ತೆಗೆದಿಟ್ಟಿರಲಿಲ್ಲ. 20,000 ಕೋಟಿ ರೂಪಾಯಿ ರಿಸರ್ಚ್ ಮಾಡೋದಕ್ಕೆ, ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡೋದಕ್ಕೋಸ್ಕರವಾಗಿ 20,000 ಕೋಟಿ ರೂಪಾಯಿಯನ್ನು ತೆಗೆದಿಟ್ಟಿರ್ತಕ್ಕಂಥದ್ದು. ಇನ್ನು ಮೆಡಿಕಲ್ ಟೂರಿಸಮ್, ಬಹುಶಃ ಪ್ರಪಂಚದಲ್ಲಿ ವಿಶೇಷವಾಗಿ ಸೌತ್ ಏಷ್ಯನ್ ಕಂಟ್ರೀಸ್ಗೆ
ಈ ಮೆಡಿಕಲ್ ಕಾಸ್ಟನ್ನು ನೋಡೋದಾದರೆ, ಆಸ್ಪತ್ರೆ ವೆಚ್ಚ ನೋಡೋದಾದರೆ ಬಹುಶಃ ನಮ್ಮ ದೇಶದಷ್ಟು ಕಡಿಮೆ ಖರ್ಚಾಗ್ತಕ್ಕಂಥದ್ದು ಬೇರೆ ದೇಶಗಳಲ್ಲಿ ಇಲ್ಲ. ಅದು ಸರ್ಜರಿ ಇರಬಹುದು, ಇನ್ಯಾವುದೇ ಇರಬಹುದು, ನಮ್ಮ ದೇಶದೊಳಗಡೆ ಕಡಿಮೆ ವೆಚ್ಚ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಮೆಡಿಕಲ್ ಟೂರಿಸಮ್ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಹೊತ್ತನ್ನು ಕೊಟ್ಟಿದ್ದಾರೆ, ಇದರೊಳಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಬಜೆಟ್ನಲ್ಲಿ. ಈ ಹೀಲ್ ಟ್ರೀಟ್ಮೆಂಟ್, ಈ ಉದಾಹರಣೆಗೆ ಮಸಾಜ್ ಸೆಂಟರ್ಗಳಿರ್ತಕ್ಕಂಥದ್ದು ಇರ್ಬೋದು, ನ್ಯಾಚುರೋಪತಿಗಳಿರ್ತಕ್ಕಂಥದ್ದು ಇರ್ಬೋದು, ಆಯುರ್ವೇದಿಕ್ ಸೆಂಟರ್ಗಳನ್ನು ಹೆಚ್ಚು ಇದು ಮಾಡ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಭಾರತ ಇಡೀ ಪ್ರಪಂಚದಲ್ಲಿನೇ ನಂಬರ್ 1 ಇದೆ. ಇದನ್ನು ಕಾನ್ಸಂಟ್ರೇಟನ್ನು ಕೇಂದ್ರೀಕರಣವನ್ನು ಮಾಡಿಟ್ಕೊಂಡು ಮೆಡಿಕಲ್ ಟೂರಿಸಮ್ನ ಮಾಡೋದಕ್ಕೋಸ್ಕರವಾಗಿ ಹೆಚ್ಚು ಹೊತ್ತು ಇದರಲ್ಲಿ ಕೊಟ್ಟಿದೆ. ಅದೇ ಥರ ನಮ್ಮ EV ವೆಹಿಕಲ್ಸ್, ಉದಾಹರಣೆಗೆ ಬ್ಯಾಟ್ರಿ, ಸಾಮಾನ್ಯವಾಗಿ EV ವೆಹಿಕಲ್ ಎಲೆಕ್ಟ್ರಿಕ್ ವಾಹನಗಳನ್ನು ತೆಗೆದುಕೊಳ್ಳೋದಾದರೆ ಬ್ಯಾಟ್ರಿಗೆ ಹೆಚ್ಚು ಕಾಸ್ಟ್ ಆಗ್ತಾ ಇರತಕ್ಕಂಥದ್ದು ನಮಗೂ ನಿಮಗೂ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಬ್ಯಾಟ್ರಿಗಳ ಮೇಲೆ ಟ್ಯಾಕ್ಸನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು, ಮೊಬೈಲ್ಗಳಿಗೆ ಟ್ಯಾಕ್ಸನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು, ಟಿ ವಿಗಳ ಮೇಲೆ ಟ್ಯಾಕ್ಸನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು, ಒಟ್ಟಾರೆಯಾಗಿ ಎಲೆಕ್ಟ್ರಾನಿಕ್ ಉಪಕರಣಗಳ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡಿರ್ತಕ್ಕಂಥದ್ದು ಹಣದ ವಹಿವಾಟು ಹೆಚ್ಚಾಗೋದಕ್ಕೆ ಸಾಕಷ್ಟು ಕಾರಣ ಆಗಿದೆ. ಓವರಾಲ್ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಈ ಒಂದು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಈ ಬಜೆಟ್ ಮಧ್ಯಮ ವರ್ಗದವರಿಗೆ, SC STಗಳಿಗೆ, ವ್ಯಾಪಾರಿಗಳಿಗೆ, ಈವನ್ MSMEಗಳಿಗೆ ಎಲ್ಲರಿಗೂ ಕೂಡ, ವಿಶೇಷವಾಗಿ ಕೃಷಿಗೆ ಹೆಚ್ಚು ಹೊತ್ತನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರೋತ್ಸಾಹದಾಯಿ ಬಜೆಟ್ ಆಗಿದೆ ಮತ್ತು ವಿಕಸಿತ ಭಾರತಕ್ಕೆ ಒಂದು ದೊಡ್ಡ ಬೂಸ್ಟನ್ನು ಕೊಟ್ಟಿರ್ತಕ್ಕಂಥ ಬಜೆಟ್ ಇದಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇಡೀ ದೇಶದ ಯಾವುದೇ ರಾಜ್ಯಗಳಿಗೂ ಕೊಟ್ಟಿಲ್ಲ. ಈ ಸೆಂಟ್ರಲ್ ಬಜೆಟ್ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥ ಬಜೆಟ್ ಇದಾಗಿದೆ. ವಿಶೇಷವಾಗಿ ನಮ್ಮ ಬೆಂಗಳೂರಿನ IIScಗೆ ಅದರ ವಿಕಾಸಕ್ಕೆ, ಅದನ್ನು ಇನ್ನೂ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರವಾಗಿ ಹಣವನ್ನು ತೆಗೆದಿಟ್ಟಿದ್ದಾರೆ. ಫೈನಾನ್ಸ್ ಕಮಿಟಿ ಶಿಫಾರಸು ಮಾಡಿರುವಂಥ ಹಣವನ್ನು ಕೊಟ್ಟಿಲ್ಲ, ಇದು ಕರಾಳ ಬಜೆಟ್ ಅಂತ ಹೇಳಿ ಕೃಷ್ಣ ಬೈರೇಗೌಡರು. ನೋಡಿ, ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದು ಕೃಷ್ಣ ಬೈರೇಗೌಡರಿಗೂ ಗೊತ್ತು, HK ಪಾಟೀಲ್ರಿಗೂ ಕೂಡ ಗೊತ್ತು. ನಾನು ನೋಡಿದೆ ಅವ್ರ ಬೈಟನ್ನು. ಉದಾಹರಣೆಗೆ ಹೇಳ್ತೇನೆ, ಅಪ್ಪರ್ ಭದ್ರಕ್ಕೆ ಹಣ ಕೊಡಿ. ಏನು ಕೆಲಸ ಮಾಡಿದಾರಲ್ಲಿ ಅಪ್ಪರ್ ಭದ್ರದಲ್ಲಿ? ಕೆಲಸ ಮಾಡಿರೋವಂಥ ಡೆವಲಪ್ಮೆಂಟ್ ಕಾರ್ಡ್ ಕೊಡಬೇಕಲ್ಲ, ಕೊಟ್ಟರೆ ಹಣ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಬರುತ್ತೆ ಹಣ, ವರ್ಷಕ್ಕೆ 2 ಕೋಟಿ ರೂಪಾಯಿ ನನಗೆ ಅನುದಾನ ಕೊಡ್ತಾರೆ. ಈಗ ಉದಾಹರಣೆಗೆ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ನನ್ನ ಕಾಮಗಾರಿದು? ನಾನು ಕೆಲಸ ಮಾಡಿದ್ದರ ಡೆವಲಪ್ಮೆಂಟ್ ಕಾರ್ಡನ್ನು ಸಬ್ಮಿಟ್ ಮಾಡಿದಾಗ ಕೊಡ್ತಾರೆ. ಹಾಗೆ ನೀವು ಅಪ್ಪರ್ ಭದ್ರದಲ್ಲಿ ಏನು ಕೆಲಸ ಮಾಡಿದ್ದೀರೋ ಆ ಕಾರ್ಡನ್ನು ನೀವು ಸಬ್ಮಿಟ್ ಮಾಡಿ, ಪೇಪರ್ ಸಬ್ಮಿಟ್ ಮಾಡಿ, ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ. ಹಾಗಾದ್ರೆ ಹಣ ಬರುತ್ತೆ. 5,000 ಕೋಟಿ, 5,300 ಕೋಟಿ ಕೊಡಿ, ಯಾವುದೇ ಗೌರ್ಮೆಂಟು ಕೊಡಲ್ಲ. ಇದು ಕೃಷ್ಣ ಬೈರೇಗೌಡರಿಗೂ ಗೊತ್ತು, ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು, HK ಪಾಟೀಲ್ರಿಗೂ ಕೂಡ ಗೊತ್ತು. ಹಾಗಾಗಿ ಕೇಂದ್ರ ಸರ್ಕಾರ ಕೊಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಆದ್ದರಿಂದ ಮೊದಲು ಕೆಲಸ ಏನಾಗಿದೆ ಅನ್ನುವಂಥದ್ದು ಡೆವಲಪ್ಮೆಂಟ್ ಕಾರ್ಡನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.